ಕಂಡ
ಶಂಕರನನ್ನು ಹುಡುಕುತ್ತಾ ಬಂದೆವು. ಆದ್ರೆ ಶಂಕರ ಸಿಗಲಿಲ್ಲ. ಮುಂದೆ ಮುಂದೆ ಬರುತ್ತಿರುವಂತೆ ಚಿಕ್ಕವರ ತಲೆ ಮೇಲೆ ಕೈಯನ್ನು ಇಡುತ್ತಾ ಛಾಪುಗಾರಿ ಬರುತ್ತಿದ್ದವ ನಾನು. ಆದ್ರೆ ನನ್ನ ಎದುರಿಗೆ ಬಂದಂತ ಹೆಣ್ಣು ಬಹಳ ಮೋಸಾಗಿ ಹೋಗ್ತಿತ್ತು. ಹಾಯ್ ಹೌದಪ್ಪ. ಕ್ಷಣ ತಡೆದರೆ ನನ್ನ ಕೈ ಅವಳ ತಲೆಯ ಮೇಲೆ ಚಿಕ್ಕವರ ತಲೆ ಮೇಲೆ ಕೈ ಇಡ್ತಾ ಬಂದವ ನಾನು. ಯಾರನ್ನು ಕಂಡರೂ ಅವರ ತಲೆ ಮೇಲೆ ಕೈ ಇಡಬೇಕೆಂದು ಕಾಣಿಸುತ್ತಾ ಇತ್ತು. ಇವಳ ತಲೆ ಮೇಲೆ ಕೈ ಇಡಬೇಕು ಅಂತ ಕಾಣಿಸುತ್ತಿಲ್ಲ. ಅದೆಂತಹ ರೂಪ, ಅದೆಂತಹ ಲಾವಣ್ಯ! ಕಣ್ಣುಳ್ಳವು ಮುಖಮಂಡಲ ಶಶಿಕರ ಪ್ರತ್ಯಕ್ಷ ಕಟರಂಗಳಲ್ಲಿರುವಂತಹ ಚಂದ್ರನೇ ಬಂದು ಕೈಯಲ್ಲಿ ಕೊಟ್ಟುಕೊಟ್ಟಿದ್ದಾನೆ. ಹೇಗೆ ಚಂದ್ರ ಮಂಡಲ ಮುಖಮಂಡಲ, ಹಾಗೆ ಬಾಗಿದ ಹುಬ್ಬು, ವಿಶಾಲವಾದ ಹಣೆ ಇಟ್ಟಿರುವಂತಹ ತಿಲಕ, ಬಾಗಿದ ಹುಬ್ಬು, ಚಂದ್ರನಿ ಕಾಲದ ಕೈ ಕಪ್ಪಿಲ್ಲದಂತಹ ಹುಬ್ಬು, ಎರಡು ನೇತ್ರ, ಆಹಾ ಚಂಚಲಯುತವಾದಂತಹ ನೇತ್ರದ್ವಯ, ನೀರಿನಲ್ಲಿ ಇರುವಂತಹ ಮೀನು ಆಚೆ ಈಚೆ ಓಡಾಡಿದ ಹಾಗೆ ಚಂಚಲಯುತವಾದ ನೇತ್ರದ್ವಯ. ಆ ಇಡೀ ಮುಖಕ್ಕೂ ಅನ್ನಬಹುದು. ಸಾವಿರ ಮುಖ ಅಂತಲ್ಲ ನೋಡಿ. ಅವಳು ಮೂಗ ಸುಮಾರು ಎಷ್ಟು ದೂರ ನಿಂತ್ಕೊಂಡ್ರೆ ಆ ಮೂಗು ಕಾಣಿಸ್ತಾರೆ. ಮುಖ ಕೊಪ್ಪುವ ಮೂಗು, ಆಕಾರಬದ್ಧವಾಗಿರುವಂತಹ ನಾಸಿಕ, ಆಹಾ ಆಹಾ ಆ ತುಟಿ, ಅಯ್ಯೋ ಅಯ್ಯೋ, ತೊಂಡೆ ಹಣ್ಣನ್ನು ವಿಭಾಗ ಮಾಡಿದ್ದಾರೆ ಹೇಗೆ ಕಾಣಿಸ್ತದೋ ಅಂತಹ ತುಟಿ. ಇದೆಲ್ಲ ಬಿಳಿ ಕಂಡ್ರೆ ಬಿಡುವುದೇ ಇಲ್ಲ. ಬನ್ನಿ ಕಚ್ಚಿತಾ ಇತ್ತು, ತೊಂಡೆಯ ಹಣ್ಣೇ ಧ್ವನಿಸ್ತಾ ಇತ್ತು. ಅಂತಹ ತುಟಿ, ಆ ಕಪೋಲ ಕನ್ನಡಿಯ ಕಪೋಲ, ಅಯ್ಯ ಬೆಲ್ಲ ಅಂದ್ರೆ ಒಳ್ಳೆ ಹಚ್ಚಿ ಬೆಲ್ಲ. ಆ ಕಂಠ ಕಲಬುಯ ಶಂಕದಂತಹ ಕಂಠ, ಆ ಸ್ವಂತ ಸಿಂಹದ ಸ್ವಂತ ಕಂಠಗಳಂತೆ ಇರುವ ಪ್ರದೇಶ. ಚಂದದ ಮುದ್ದೆ, ರೂಪದ ರಾಶಿ, ಅದೆಂತಾರದೆ ಶ್ರೀಮಂತ. ಹುಟ್ಟಿಯ ಒಳಗೆ ಬಚ್ಚಿಟ್ಟನು ಒಳಗಿನೊಳಗೆ ಬಿಸುಕಾಡುವ ಮಲದ ಮರಿಯೋಪಾದಿಯನ್ನು. ಇದಕ್ಕೂ ಹೆಚ್ಚು ವರ್ಣನೆ ಮಾಡುವುದೇ ಅಲ್ಲ ಅದನ್ನು. ಅದೆಲ್ಲ ವರ್ಣನೆ ಮಾಡಿ ಹಾಳು ಮಾಡುವಂಥದ್ದಲ್ಲ, ನೋಡಿ ಆನಂದಿಸುವಂತಹದ್ದು. ಈ ಭಾವಕ್ಕೆ ಭಾವಕ್ಕಂದ್ರೆ ಸುಂದರಿ, ಭಾವಕ್ಕೆ ಸೌಂದರ್ಯ
ನೋಡಿದೆ. ಕಾಮಕಿ ಸೌಂದರ್ಯವನ್ನು ನೋಡಿ ಎಲ್ಲಿ ನೋಡಬೇಕು, ಎಲ್ಲಿ ಇರಬೇಕು ಗೊತ್ತಾಗುವುದಿಲ್ಲ. ಎಲ್ಲೆಲ್ಲಿ ನೋಡಿದ್ರು ಸೌಂದರ್ಯದ ರಾಶಿ, ಚಂದದ ಮುಂದೆ ಭಾವಕ್ಕೆ ಸೌಂದರ್ಯ ನೋಡಿ ಮನೋಭಾವ ಮಾತಾಡೆ ನಾವು ಬೇಗ ಮಾತಾಡೆ ಬೇಗ ಮುಗಿಸ್ಬೇಕು. ಯಾರು ಇವಳು? ಯಾರು ಬೇಡ ಸಾವಧಾನದಲ್ಲಿ ಮಾತಾಡಬೇಕು. ಹಾಗೆ ನಿನ್ನ ಹೆಸರೇನು? ನಿನ್ನನ್ನು ಪಡೆದ ಮಾತಾಪಿತರು ಯಾರು? ನೀನು ಇಲ್ಲಿಯೇ ಇದ್ದವಳ, ಇಲ್ಲಿಗೆ ಬಂದವಳು ಎಂದಾದ್ರೆ ನೀನಾಗೆ ಬಂದೆಯ? ಯಾರು ಕರೆದು ಬಂದೆಯ? ಅಲ್ಲ, ಬಂದವಳು ಇಲ್ಲೇ ಇರ್ತೀಯ ಅಥವಾ ಬೇರೆ ಕಡೆ ಹೋಗ್ತೀಯ? ಇರ್ತೀಯ ಅಂತಾದ್ರೆ ಇನ್ನೆಷ್ಟು ದಿವಸ ಇಲ್ಲೇ ಇರ್ತೀಯ? ಹೋಗ್ತೀಯ ಅಂತಾದ್ರೆ ಯಾವಾಗ ಹೋಗ್ತೀಯ? ನಿನ್ನ ಹೆಸರೇನು? ನಿನಗೆ ಮದುವೆ ಆಗಿದೆಯಾ? ಹಾಗೆ ನಿನ್ನ ಗಂಡ ಇದ್ರೆ ಆ ಗಂಡ ಯಾರು? ಅವ ಎಲ್ಲಿದ್ದಾನೆ? ಯಾಕಿದ್ದಾನೆ? ಹೇಳ್ತೀಯ? ನಾನು ಅದನ್ನೀಗ ನಾನು ಅದನ್ನು ಕೊನೆಯಲ್ಲಿ ಹಾಗಾದ್ರೆ ನಿನಗೆ ನನ್ನನ್ನು ಕಂಡಾವಾಗ ಏನಿದೆ ಮತ್ತು ಒಂದು ರೀತಿಯ ಮತ್ತು ಹಾಗಾದ್ರೆ ನಿನಗಿನ್ನೆಲ್ಲ ಹೆಚ್ಚು ಮತ್ತು ಯಾವುದಕ್ಕೆ ಅದು ವಿಚಾರ ಯಾವ ನೀವು ಹೇಳು.
ಪುರವಯ್ಯ ಏನು ನಿನ್ನ ಬೆಸರೆ ನೀನು ಕರ್ದಿಯಲ್ಲ ಬಾರಯ್ಯ 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 ಅಂತ ನಾನು ಯಾರಯ್ಯ ನೀನು ಹಾಗೆ ಹೇಳಿದ್ದ ನಾನು ಬಾರಯ್ಯ ಬಾರಯ್ಯ ಹೇಳಿದಾಗ ಕಾರಣ ಉಂಟು. ಹೇಳೋದು ನನ್ನ ಕಂಡಾವಾಗ ನೀನು ಕುಣಿಯುವಂತಹ ರೀತಿ ನೋಡಿ ಹಾ. ಅಲ್ಲ ಹಾ. ಚಿತ್ತ ಭ್ರಾಂತನಂತೆ ಹಾ. ಚಿತ್ತ ಸ್ವಾಸ್ಥ್ಯವನ್ನು ಕಳ್ಕೊಂಡಂತೆ ಹಾ. ವರ್ತಿಸ್ತಾ ಇದ್ದೀರಿ ಹಾ. ಸರಿ ಎಲ್ಲ ಈ ತರನ ಮಾತು ಅದಕ್ಕೆ ಸರಿ ಎಲ್ಲ ನಿನಗೆ ಈ ತರನ ಮಾತು ನೀನ್ ಯಾರು? ನಿನ್ನ ಹೆಸರೇನು ನಿನ್ನನ್ನು ಕೇಳುವ ನಾನು ಸಾಮಾನ್ಯನವಲ್ಲ. ವರ್ತಮಾನ ಕಾಲದಲ್ಲಿ ಕೇಳಿರಬಹುದು ನೀವು ಏನನ್ನು ಭಸ್ಮಾಸುರ ಹಾಗೊಬ್ಬ ಇದ್ದಾನೆ ಎಂದು. ಅದೇ ಭಸ್ಮಾಸುರನೇ, ಬರೇ ಭಸ್ಮಾಸುರ ಅಲ್ಲ, ಮತ್ತೆ ಇದಾ ವೀರ ಭಸ್ಮಾಸುರ. ನಮ್ಮ ಶೌರ್ಯಕ್ಕೆ ತ್ರಿಮೂರ್ತಿಗಳು ಹೆದರುತ್ತಾರೆ, ದೇವತೆಗಳು ಓಡಿ ಹೋಗಿದ್ದಾರೆ. ಅಂತಹ ವೀರ ಭಸ್ಮಾಸುರ ನಾನು. ಓ ಭಸ್ಮಾಸುರ ನೀನ್ಯಾರು ಹೇಳ್ತೀಯಾ? ಸತ್ತು ಹೋಗ್ಲಿಕ್ಕೆ ಆ, ನನ್ನ ಹೇಳಿದ್ದು ನನ್ನ ಬುದ್ಧಿ ಬೈಕೊಳ್ಳೋದು ನಾನು ನಿನ್ಗೆ ನೀವು ಬೈಕೊಂಡಿದ್ದು. ಹೌದಪ್ಪ ಇಂಥದ್ದೊಂದು ಅದ್ಭುತವಾದಂತಹ ಆಕಾರ ಭಸ್ಮಾಸುರ ಅಂತ ನನಗೆ ಗೊತ್ತಾಗಿಲ್ವಲ್ಲ ಹಾ. ಸತ್ಯ ಹೇಳ ಹಾ. ತೋಟಿ ಗೊತ್ತಂತೆ? ನಿನ್ನ ಮನಸ್ಸಿನ ಒಳ ತೋಟಿ ಆಹಾ. ಈಗ ನಂಗೆ ಆ ಒಳಕೋಟಿ ಹೇಳ್ತಾ ಇದೆ, ಹೌದು. ಇದು ಸಾಮಾನ್ಯ ಸುಂದರಿ ಅಲ್ಲ, ಹಾ. ಇವಳ ಬಣ್ಣ ಸಾಮಾನ್ಯ ಅಲ್ಲ, ಹಾ. ಸುಬ್ಬಣ್ಣ ಸುಬ್ಬಣ್ಣ